1947ರಿಂದ ಇಲ್ಲಿವರೆಗೂ ಪಶ್ಚಿಮ ಬಂಗಾಳದಲ್ಲಿ ಅರಳದ ಕಮಲ ಈ ವರ್ಷ ಅರಳಿದೆ. 79 ವರ್ಷ ಬರೋಬ್ಬರಿ 79 ವರ್ಷದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗದ್ದುಗೆ ಏರ್ತಿದೆ. ಅದು ಸುಮ್ಮನೆ ಅಲ್ಲ, ಸ್ಪಷ್ಟ ಬಹುಮತವನ್ನು ಮೀರಿ 15 ವರ್ಷಗಳ ದೀದಿಯ ಭದ್ರಕೋಟೆಯನ್ನೇ ಕೆಡವಿ ಬಿಟ್ಟಿದೆ ಮೋದಿ ಅಶ್ವಮೇಧ. ಜೊತೆಗೆ ಇಡೀ ಭಾರತದ ಮುಕ್ಕಾಲು ಭಾಗ ಮೋದಿಮಯ, ಕೇಸರಿಮಯವಾಗಿ ಬಿಟ್ಟಿದೆ. ಬರೋಬ್ಬರಿ 15 ವರ್ಷಗಳ ಶಪಥ, ಬರೋಬ್ಬರಿ 15 ವರ್ಷಗಳಿಂದ ಭೇದಿಸಲು ಸಾಧ್ಯವಾಗದೇ ಇದ್ದ ಆ ಭದ್ರಕೋಟೆ, ಆ ಸುಭದ್ರ ಸಾಮ್ರಾಜ್ಯ ನುಚ್ಚು ನೂರಾಗಿದೆ. ಮೋದಿ ಅಶ್ವಮೇಧ ಸಂಪನ್ನಗೊಂಡಿದೆ. ಮಿಷನ್ ಅಮಿತ್ ಶಾ ಸಂಪೂರ್ಣ ಯಶಸ್ವಿಯಾಗಿದೆ. ಜನಸಂಘದ ಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ತವರು ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಟ್ಟಕ್ಕೇರುತ್ತಿದೆ. ಬಾಂಗ್ಲಾ ವಿಜಯವಾಗಿದೆ. ಒಂದು ಅಭೇದ್ಯ ಕೋಟೆಯನ್ನೇ ಅಮಿತ್ ಶಾ ಕಲಿಗಳು ಭೇದಿಸಿದ್ದಾರೆ. बंगाल में अब महिलाओं को सुरक्षा का माहौल मिलेगा, युवाओं को रोजगार मिलेगा, पलायन रुकेगा. पहली कैबिनेट में ही आयुष्मान भारत योजना को हरी झंडी दिखाई जाएगी और घुसपैठियों के खिलाफ भी सख्त से सख्त कार्रवाई होगी. ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಕಾಂಗ್ರೆಸ್, 36 ವರ್ಷಗಳಿಂದ ಮಾರ್ಕ್ಸಿಸ್ಟ್, 15 ವರ್ಷಗಳ ಮಮತಾ ಬ್ಯಾನರ್ಜಿ ಆಳಿದ ಬಳಿಕ ಬಾಂಗ್ಲಾ ಗಡಿನಾಡಿನಲ್ಲಿ ಬಿಜೆಪಿಯ ಕಮಲ ಅರಳಿಯೇ ಬಿಟ್ಟಿದೆ. 2001ರಲ್ಲಿ 0, 2006ರಲ್ಲಿ 0, 2011ರಲ್ಲಿ ಮತ್ತೆ 0, 2016ರಲ್ಲಿ 3, 2021ರಲ್ಲಿ 77 ಮತ್ತು ಇದೀಗ 200ರ ಗಡಿ ದಾಟುತ್ತಾ ಮೋದಿ ಅಮಿತ್ ಶಾ ಜೋಡಿಯ ವಿಜಯ ಯಾತ್ರೆ, ಪ್ರಧಾನಿ ಮೋದಿಯ ಅಶ್ವಮೇಧ ಯಾತ್ರೆ ಯಾವ ಅಡೆತಡೆಯೂ ಇಲ್ಲದೆ ಭರ್ಜರಿಯಾಗಿಯೇ ಸಾಗುತ್ತಿದೆ. ಪ್ರಧಾನಿ ಮೋದಿಯವರ ಈ ಅಶ್ವಮೇಧ ದಿಗ್ವಿಜಯದ ರೂವಾರಿ ಅಸಲಿಗೆ ಅಮಿತ್ ಶಾ. ಕಳೆದ 20 ವರ್ಷಗಳಲ್ಲಿ ಒಂದೇ ಒಂದು ಬಾರಿಯೂ ವಿದೇಶ ಪ್ರಯಾಣ ಮಾಡದ ಅಮಿತ್ ಶಾ ಹಲವಾರು ತಿಂಗಳುಗಳಿಂದ ಪಶ್ಚಿಮ ಬಂಗಾಳಕ್ಕೆ ಫೋಕಸ್ ಮಾಡಿದ್ರು. ಏಪ್ರಿಲ್ನಲ್ಲಿ ಬರೋಬ್ಬರಿ 15 ದಿನಗಳ ಕಾಲ ಅಲ್ಲೇ ತಂಗಿದ್ರು. टीएमसी का सिंडिकेट कान खोलकर सुन लो, ये सब शोलबेना. ಪಶ್ಚಿಮ ಬಂಗಾಳದ ರಾಜಕಾರಣದ ಇತಿಹಾಸದಲ್ಲೇ ಸೋಮವಾರ ಒಂದು ಹೊಸ ಅಧ್ಯಾಯ ರಚನೆಯಾಗಿದೆ. ಆ ರಾಜ್ಯದ ಚುನಾವಣಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. 294 ಸೀಟುಗಳ ವಿಧಾನಸಭೆ ಚುನಾವಣೆ, ತಿಂಗಳುಗಳ ಪರಿಶ್ರಮದ ಪ್ರಚಾರ, ದಾಳಿ ಪ್ರತಿದಾಳಿ, ಕಚ್ಚಾ ಬಾಂಬ್, ಹಿಂಸಾಚಾರ, ಗೋಲಿಬಾರ್, ರಕ್ತಪಾತ ಮತ್ತು ಇದೀಗ ಫಲಿತಾಂಶದ ಹೊತ್ತು. ಬಂಗಾಳದಲ್ಲಿ ಕಮಲ ಅರಳಿಯೇ ಬಿಟ್ಟಿದೆ. ಬಂಗಾಳದ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನ ಕನಸು, ಮೋದಿ ಅಮಿತ್ ಶಾ ಜೋಡಿಯ ದಶಕದ ಹಿಂದಿನ ಶಪಥ ಕೊನೆಗೂ ಸಾಕಾರಗೊಂಡಿದೆ. ಮಮತಾ ಬ್ಯಾನರ್ಜಿ ಕಟ್ಟಿದ ಕೋಟೆ ನುಚ್ಚು ನೂರಾಗಿದೆ. ಅಲ್ಲಿಗೆ ಇಡೀ ದೇಶದಲ್ಲಿ ಸುಮಾರು ಮುಕ್ಕಾಲು ಪಾಲು ರಾಜ್ಯಗಳಲ್ಲಿ ಕೇಸರಿ ಧ್ವಜ ಹಾರಿದಂತಾಗಿದೆ.
ಸೋಮವಾರದ ಬೆಳಿಗ್ಗೆ 228 ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರಗಳಲ್ಲಿ ಇವಿಎಂಗಳನ್ನು ತೆರೆದಾಗ ಸೋಲು ಗೆಲುವಿನ ಫಲಿತಾಂಶ ಬಂದುದಷ್ಟೇ ಅಲ್ಲ, ಬಂಗಾಳದಲ್ಲಿ ದೀದಿ ಸಾಮ್ರಾಜ್ಯ ಪತನದ ಓಂಕಾರ ಬರೆಯಲಾಯಿತು. ಬಿಜೆಪಿಯ ಪರಿವರ್ತನೆಯ ಮಹಾ ತೂಫಾನ್ಗೆ ದೀದಿ ಭದ್ರಕೋಟೆಯ ಒಂದೊಂದೇ ಇಟ್ಟಿಗೆಗಳು ನುಚ್ಚು ನೂರಾದವು. ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರದಲ್ಲಿ ಹೇಳಿದಂತೆ ಬಿಜೆಪಿಯ ವಿಜಯದ ಶಂಖನಾದ ಮೊಳಗಲಾರಂಭಿಸಿತು. लंबे समय से बंगाल में परिवर्तन की जो लहर दिख रही थी, कल पहले चरण के मतदान ने उस पर मोहर लगा दी है. कल बीजेपी के पक्ष में जो समर्थन दिखा है, उसने बीजेपी की विजय का शंखनाद कर दिया है. जिस बंगाल में टीएमसी ने लोकतंत्र के मंदिर को कुचल दिया था, अपनी तानाशाही से लोकतंत्र के मंदिर को खंडित कर दिया था, उस बंगाल में पहले चरण में जनता ने लोकतंत्र के मंदिर का पुनर्निर्माण कर दिया है. ಹೌದು, ಬೋಸ್ ಅವರ ನೆಲದಲ್ಲಿ, ವಿವೇಕಾನಂದರ ನೆಲದಲ್ಲಿ ಈಗ ಬಿಜೆಪಿಯ ವಿಜಯದ ಶಂಖನಾದ ಮೊಳಗಿದೆ. ಕೋಲ್ಕತ್ತಾದ ರೈಟರ್ಸ್ ಬಿಲ್ಡಿಂಗ್ ಮೇಲೆ ಭಗವಧ್ವಜ ಹಾರತೊಡಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು, ಅಮಿತ್ ಶಾ ಅವರ ತಳಹಂತದ ಸ್ಟ್ರಾಟಜಿಗಳು, ಬೂತ್ ಮಟ್ಟದ ಸೇನಾಪಡೆಯ ಸಮರ್ಥ ಹೋರಾಟ, ವಿಕಾಸದ ಮಿಷನ್ ಯೋಗಿ ಆದಿತ್ಯನಾಥ್ ಅವರ ಪ್ರಖರ ಹಿಂದುತ್ವ ಎಲ್ಲವೂ ಸೇರಿ ಟಿಎಂಸಿಯ ಭದ್ರಕೋಟೆಯನ್ನ ನೆಲಸಮ ಮಾಡಿಯೇ ಬಿಟ್ಟಿದೆ. भारत की संस्कृति की आत्मा कही जाने वाले भारत के राष्ट्रवाद की इस धरती को टीएमसी ने तुष्टीकरण की धरती बना करके रख दिया है, लूट खसोट की धरती बना के रख दिया है, अराजकता की धरती बना करके रख दिया है. बहनों और भाइयों, हम आपका आह्वान करने के लिए इसीलिए आए हैं, जैसे आज बंगाल में चल रहा है जो अराजकता है, जो गुंडागिर्दी है, यही गुंडागिर्दी, इसी प्रकार की अराजकता, इसी प्रकार की अव्यवस्था आज से 8 वर्ष 9 वर्ष पहले उत्तर प्रदेश में भी थी. ಒಂದು ಕಾಲದಲ್ಲಿ ಮಾರ್ಕಿಸ್ಟರ ಆಡುಂಬೋಲ, ಎಡಪಕ್ಷಗಳು ಆಳಿದ ರಣರಂಗ, ಆ ಬಳಿಕ ದೀದಿಯ ಟಿಎಂಸಿಯ ಸಾಮ್ರಾಜ್ಯ ಬಂಗಾಳಕ್ಕೂ ಕೇಸರಿ ಅಲೆ ವ್ಯಾಪಿಸಿದೆ. ಪಶ್ಚಿಮ ಬಂಗಾಳವೂ ಈಗ ಮೋದಿಮಯವಾಗಿ ಬಿಟ್ಟಿದೆ. ಅಲ್ಲಿಗೆ ಇಡೀ ಭಾರತದ ಮುಕ್ಕಾಲು ಭಾಗ ಮೋದಿಮಯವಾಗಿ ಬಿಟ್ಟಿದೆ. ಮೋದಿ ಆಡಳಿತದಲ್ಲಿ ಒಂದೊಂದೇ ರಾಜ್ಯಗಳು ಬಿಜೆಪಿ ಆಡಳಿತದ ತೆಕ್ಕೆಗೆ ಬರುತ್ತಿವೆ. ಬಿಜೆಪಿ ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಮಯ ಭಾರತ ಅಂತ ಮ್ಯಾಪ್ ಹಾಕಿ ಪೋಸ್ಟ್ ಮಾಡಿದೆ. ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ, ಉತ್ತರಾಖಂಡ್, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗೋವಾ, ಬಿಹಾರ, ಅಸ್ಸಾಂ, ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಮೇಘಾಲಯ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಒಡಿಶಾ, ಛತ್ತೀಸ್ಗಢ, ಆಂಧ್ರಪ್ರದೇಶ ಮತ್ತು ಈಗ ಪುದುಚೇರಿ ಹಾಗೂ ಪಶ್ಚಿಮ ಬಂಗಾಳ. ಇದು ದೇಶ ಕೇಸರಿಮಯವಾಗ್ತಿರೋದ್ರ ಸಂಕೇತ ಮಾತ್ರವಲ್ಲ, ದೇಶ ಅಭಿವೃದ್ಧಿಯಾಗ್ತಿರೋದ್ರ ಸೂಚನೆ ಅಂತ ಬಿಜೆಪಿ ಹೇಳಿಕೊಂಡಿದೆ. ಅಮಿತ್ ಶಾ ಬೂತ್ ಮಟ್ಟದಲ್ಲಿ ಪನ್ನಾ ಪ್ರಮುಖರ ಒಂದು ಬಲುದೊಡ್ಡ ಸೇನೆಯನ್ನೇ ಕಟ್ಟಿಬಿಟ್ರು. ಅದು ಟಿಎಂಸಿಯ ಸಂಘಟನೆಯ ಗೋಪುರವನ್ನೇ ಕಡಿದು ಹಾಕಿತು. ಯೋಗಿ ಆದಿತ್ಯನಾಥ್ ಅವರ ರ್ಯಾಲಿಗಳಲ್ಲಿ ಬಂದ ಜನಸಮೂಹವು ಬಂಗಾಳದ ಒಂದು ದೊಡ್ಡ ಸಮೂಹಕ್ಕೆ ಅಲ್ಲಿನ ಕಠೋರ ಆಡಳಿತ ಮತ್ತು ಭದ್ರತೆಯಂತಹ ವಿಷಯಗಳಲ್ಲಿ ದೀದಿಗಿಂತಲೂ ಬಿಜೆಪಿಯೇ ಮೇಲು ಎಂಬ ಭಾವನೆ ಇರೋ ಸಂಕೇತ ನೀಡಿತು. ಆರಂಭದಲ್ಲಿ ಮಮತಾ ಅಭಿವೃದ್ಧಿಯ ಮಾತನಾಡಿದವರು ನಂತರ ಭ್ರಷ್ಟಾಚಾರದತ್ತ ಹೊರಳಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಯಿತು. ಬಿಜೆಪಿಗರು ದೀದಿ ಟೀಮ್ನ ಭ್ರಷ್ಟಾಚಾರ, ಸಂದೇಶ್ ಖಾಲಿಯಂತಹ ಘಟನೆಗಳನ್ನು ಜನಾಂದೋಲನವಾಗಿ ಬದಲಿಸಿದ್ರು.
ಇವೆಲ್ಲದರ ಕಾರಣಕ್ಕೆ ಬಂಗಾಳ ರಾಜಕಾರಣದಲ್ಲೇ ಸೋಮವಾರ ಐತಿಹಾಸಿಕ ದಿನವಾಗಿ ಸ್ಥಾಪನೆಯಾಗಿ ಬಿಟ್ಟಿತು. ಕಳೆದ 15 ವರ್ಷಗಳಿಂದ ಯಾರಿಂದಲೂ ಭೇದಿಸಲಾಗದ ಆ ಭದ್ರಕೋಟೆ ಈಗ ಒಡೆದು ಚೂರಾಗಿದೆ. ಮಮತಾ ಬ್ಯಾನರ್ಜಿ ಅವರ ಮಾಟಿ ಸರ್ಕಾರ ಮುರಿದು ಬಿದ್ದಿದೆ. ದೀದಿ ಟೀಮ್ನ ಅದೆಷ್ಟೋ ಹಾಲಿ ಸಚಿವರೇ ಸೋತು ಮಖಾಡೆ ಮಲಗಿದ್ದಾರೆ. ಈ ಭದ್ರಕೋಟೆಯನ್ನ ಬಂಗಾಳದ ಜನ ಹೇಗೆ ಛಿದ್ರ ಮಾಡಿದ್ರು? 15 ವರ್ಷಗಳ ಸುಭದ್ರ ಸಾಮ್ರಾಜ್ಯವನ್ನ ನುಚ್ಚುನೂರು ಮಾಡಿದ ಆ 15 ಬಾಣಗಳು ಯಾವುವು ಅಂತ ಹೇಳ್ತೀವಿ, ಇಲ್ಲಿ ನೋಡಿ. ಮೊದಲನೆಯದ್ದು ದೀದಿ ವಿರುದ್ಧ ಮಹಿಳೆಯರ ಆಕ್ರೋಶ. ಅದು ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಘಟನೆಯಿಂದ ತಾರಕಕ್ಕೇರಿತ್ತು. ಮಹಿಳೆಯರ ರಕ್ಷಣೆಯಲ್ಲಿ ಈ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಜನಾಕ್ರೋಶ ಸೃಷ್ಟಿಯಾಯಿತು. 2024 ಫೆಬ್ರವರಿಯಲ್ಲಿ ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿ ಎಂಬಲ್ಲಿ ನಡೆದ ಮಹಿಳೆಯರ ಅತ್ಯಾಚಾರ, ವ್ಯಾಪಕ ಹಿಂಸಾಚಾರ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ದೀದಿಯ ಕಟ್ಟಾ ಬೆಂಬಲಿಗ ಟಿಎಂಸಿ ನಾಯಕನ ಆಟಾಟೋಪಕ್ಕೆ ಇಡೀ ದೇಶ ಆಕ್ರೋಶ ವ್ಯಕ್ತಪಡಿಸಿತ್ತು. ಈ ಸಲದ ಚುನಾವಣೆಯಲ್ಲಿ ಇದನ್ನೂ ಒಂದು ಅಸ್ತ್ರವಾಗಿ ಬಿಜೆಪಿ ಬಳಸಿಕೊಂಡಿತ್ತು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡಿದ್ರು. ಅವರ ಉಗ್ರ ಭಾಷಣಗಳಿಗೆ ಭಾರಿ ಪ್ರಮಾಣದಲ್ಲಿ ಜನ ಸೇರುತ್ತಿದ್ರು. ಬುಲ್ಡೋಸರ್ ಬಾಬಾ ಹಿಂದೂ ಅಸ್ಮಿತೆಯ ಪಾಠವನ್ನ ಬಂಗಾಳದ ನೆಲದಲ್ಲಿ ಮಾಡಿದ್ರು. ಅದು ಇಡೀ ಹಿಂದೂ ಸಮಾಜವನ್ನ ಬಡಿದೆಬ್ಬಿಸಿತು. ಸಿಎಎ ಮತ್ತು ಉತ್ತರ ಬಂಗಾಳ ಮತ್ತು ಜಂಗಲ್ ಮಹಲ್ ಭಾಗದ SC/ST ಹಾಗೂ ಮತುಮಾ ಸಮುದಾಯಗಳು ಬಿಜೆಪಿಗೆ ಬಲವಾಗಿ ಬೆಂಬಲ ನೀಡಿದ್ದು ಟಿಎಂಸಿಯ ಕೋಟೆಯನ್ನ ಭೇದಿಸಲು ಸಹಕಾರಿಯಾಯಿತು. ಮಮತಾ ಸರ್ಕಾರವನ್ನ ಕಾಡಿದ್ದು ಮುಖ್ಯವಾಗಿ ಭ್ರಷ್ಟಾಚಾರದ ಆರೋಪಗಳು, ಶಿಕ್ಷಕರ ನೇಮಕಾತಿ ಹಗರಣ ಮತ್ತು ಕೈಗಾರಿಕೆಗಳ ಕೊರತೆ ಮತ್ತು ಹೆಚ್ಚುತ್ತಿರುವ ನಿರುದ್ಯೋಗ ಯುವಜನತೆಯನ್ನ ಬಿಜೆಪಿಯತ್ತ ಸೆಳೆಯಿತು. ಮಾಲ್ಡಾ ಮತ್ತು ಮುರ್ಷಿದಾಬಾದ್ನಂತಹ ಜಿಲ್ಲೆಗಳಲ್ಲಿ ಬಿಜೆಪಿಯ ಮುನ್ನಡೆ ಮತ್ತು ಹುಮಾಯೂನ್ ಕಬೀರ್ ಅವರ ಗೆಲುವು ಮುಸ್ಲಿಂ ಮತಗಳಲ್ಲಿನ ವಿಭಜನೆಯನ್ನ ಸ್ಪಷ್ಟವಾಗಿ ಕಾಣಿಸುವಂತೆ ಮಾಡಿದೆ. ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವ ಉತ್ತರ 24 ಪರಗಣಗಳು ಮತ್ತು ದಕ್ಷಿಣ 24 ಪರಗಣಗಳಂತಹ ಜಿಲ್ಲೆಗಳಲ್ಲಿಯೂ ಸಹ ಬಿಜೆಪಿ ಪರ ಅಲೆ ಕಂಡು ಬಂದಿದೆ. ಮಮತಾ ಬ್ಯಾನರ್ಜಿ ಅವರ ಲಕ್ಷ್ಮೀರ್ ಭಂಡಾರ್ ಯೋಜನೆಗೆ ಪ್ರತಿಯಾಗಿ ಬಿಜೆಪಿ ಘೋಷಿಸಿದ ಮಹಿಳೆಯರಿಗೆ ಮಾಸಿಕ 3,000 ರೂಪಾಯಿ ಮತ್ತು ಉಚಿತ ಬಸ್ ಪ್ರಯಾಣದ ಭರವಸೆ ಮಹಿಳಾ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಇದೇ ಕಾರಣಕ್ಕೆ ದೀದಿಯ ಸಾಂಪ್ರದಾಯಿಕ ಮಹಿಳಾ ಮತ ಬ್ಯಾಂಕ್ ಈ ಬಾರಿ ಚದುರಿಬಿಟ್ಟಿತು. ಮಮತಾ ಬ್ಯಾನರ್ಜಿ ಉತ್ತರ ಬಂಗಾಳವನ್ನ ನಿರ್ಲಕ್ಷ್ಯ ಮಾಡಿದ್ದು ಕೂಡ ಬಿಜೆಪಿ ಗೆಲುವಿಗೆ ಕಾರಣವಾಯಿತು. ಬಿಜೆಪಿ ನಾಯಕರು ಹಿಂದೂ ಅಸ್ಮಿತೆಯನ್ನ ಮುಖ್ಯ ಚುನಾವಣಾ ಪ್ರಣಾಳಿಕೆಯನ್ನಾಗಿ ರೂಪಿಸಿದ್ರು. ಮೋದಿ ಅವರು ಲೋಕಸಭೆಯಲ್ಲಿ ಜಾರಿಗೆ ತರಲು ಉದ್ದೇಶಿಸಿದ್ದ ಮಹಿಳಾ ಮೀಸಲಾತಿ ಬಿಲ್, ಆರಕ್ಷಣಾ ಬಿಲ್ಗಳಿಗೆ ಬಂಗಾಳದ ಮಹಿಳೆಯರು ಫಿದಾ ಆದ್ರು. ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಬಿಜೆಪಿ ಅತ್ಯಂತ ಕಠಿಣ ನಿಲುವು ತಳೆದಿತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಗಟ್ಟುವುದಾಗಿ ಘೋಷಿಸಿತ್ತು. ಮತದಾರರ ಪಟ್ಟಿಯಿಂದ ಸುಮಾರು 91 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಿದ್ದು ಮತ್ತು ಕೇಂದ್ರ ಭದ್ರತಾ ಪಡೆಗಳ ನಿಯೋಜನೆಯಿಂದಾಗಿ ಮತದಾರರು ಯಾವುದೇ ಭಯವಿಲ್ಲದೆ ಮತ ಚಲಾಯಿಸಲು ಸಾಧ್ಯವಾಯಿತು. ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯಿತು. ಬಂಗಾಳಕ್ಕಾಗಿ ದಶಕಗಳ ಹೋರಾಟ, ಕೋಲ್ಕತ್ತಾದ ಆ ರಸ್ತೆಯಲ್ಲಿದೆ ಉತ್ತರ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಬೇಕನ್ನೋದು ಮೋದಿ ಅಮಿತ್ ಶಾ ಅವರ ದಶಕಗಳ ಕನಸು. ಮೋದಿ ಅಮಿತ್ ಶಾ ಎಂದಲ್ಲ, ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನ ಮಹಾಕನಸು. ಅದಕ್ಕಾಗಿ ಇಷ್ಟೂ ದಶಕಗಳ ಕಾಲ ಅದೆಷ್ಟೋ ಕಾರ್ಯಕರ್ತರ ಬಲಿದಾನವಾಗಿದೆ, ಅದೆಷ್ಟೋ ಹಿಂಸಾಚಾರ, ರಕ್ತಪಾತಗಳಾಗಿವೆ. ಕೇರಳದಂತೆ ಪಶ್ಚಿಮ ಬಂಗಾಳವೂ ರಾಜಕೀಯ ಕೊಲೆಗಳಿಗೆ ಕುಖ್ಯಾತವಾದ ನಾಡು. ಅಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕೆಂದು ಈ ಕಾರ್ಯಕರ್ತರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಇವೆಲ್ಲದರ ಜೊತೆಗೆ ಬಂಗಾಳದಲ್ಲಿ ಕೇಸರಿ ಪಕ್ಷ ಬರಬೇಕೆನ್ನುವುದಕ್ಕೆ ಮತ್ತೊಂದು ಮುಖ್ಯವಾದ ಕಾರಣವಿದೆ. ಅದು ಶ್ಯಾಮ್ ಪ್ರಸಾದ್ ಮುಖರ್ಜಿ, SP ಮುಖರ್ಜಿ. ದಕ್ಷಿಣ ಕೋಲ್ಕತ್ತಾದ ಪ್ರಮುಖ ರಸ್ತೆಗಳಲ್ಲಿ SP ಮುಖರ್ಜಿ ರಸ್ತೆ ಕೂಡ ಒಂದು. ಈ ರಸ್ತೆಯ ವಿಶೇಷತೆ ಎಂದರೆ ತೃಣಮೂಲ ಕಾಂಗ್ರೆಸ್ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರ ಮನೆ ಇರೋ ಕಾಳಿಘಾಟ್ ಮತ್ತು ಅವರ ಭದ್ರಕೋಟೆ ಭವಾನಿಪುರ ಕ್ಷೇತ್ರವನ್ನ ಇದೇ ರಸ್ತೆ ಸಂಪರ್ಕಿಸುತ್ತದೆ. ವ್ಯಂಗ್ಯವೆಂದ್ರೆ ಈ SP ಮುಖರ್ಜಿ ಅಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಿಜೆಪಿಯ ಮಾತೃ ಸಂಸ್ಥೆಯಾದ
ಜನಸಂಘದ ಸಂಸ್ಥಾಪಕರು. ಬಿಜೆಪಿಯ ಪಾಲಿಗೆ ಇವರು ಕೇವಲ ಒಬ್ಬ ನಾಯಕರಲ್ಲ, ಬದಲಿಗೆ ಪಕ್ಷದ ಸಿದ್ಧಾಂತದ ಪಿತಾಮಹ, ಬಂಗಾಳದ ಹುಲಿಯೆಂದೇ ಖ್ಯಾತರಾಗಿರೋ ಅಶುತೋಷ್ ಮುಖರ್ಜಿ ಅವರ ಪುತ್ರ. ದುರಂತವೆಂದರೆ ಈ ಮುಖರ್ಜಿ ಹುಟ್ಟಿದ ನಾಡಲ್ಲೇ ಬಿಜೆಪಿಗೆ ಈವರೆಗೆ ಅಧಿಕಾರ ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗಿರಲೇ ಇಲ್ಲ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು 1951ರಲ್ಲಿ RSS ನೆರವಿನೊಂದಿಗೆ ಮುಖರ್ಜಿ ಭಾರತೀಯ ಜನಸಂಘವನ್ನು ಸ್ಥಾಪಿಸಿದ್ರು. 1952ರ ಚುನಾವಣೆಯಲ್ಲಿ ಕೇವಲ 3 ಸ್ಥಾನ ಗೆದ್ದಿದ್ದ ಈ ಪಕ್ಷ ಈಗ ದೆಹಲಿಯ ಗದ್ದುಗೆ ಏರಿ ಇದೀಗ ಬಂಗಾಳವನ್ನು ವಶಪಡಿಸಿಕೊಂಡಿದೆ. ಬಂಗಾಳವು ಭಾರತದ ಭಾಗವಾಗಿಯೇ ಉಳಿಯಲು ಮುಖರ್ಜಿ ಅವರ ಹೋರಾಟವೂ ಕಾರಣ ಅಂತ ಬಿಜೆಪಿ ಸದಾ ಪ್ರತಿಪಾದಿಸುತ್ತದೆ. ಮಮತಾ ಬ್ಯಾನರ್ಜಿ ಅವರು ಬಿಜೆಪಿಯನ್ನ ಹೊರಗಿನವರ ಪಕ್ಷ ಅಂತ ಕರೀತಿದ್ದಾಗ ಬಿಜೆಪಿ ಇದೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹೆಸರನ್ನ ಬಳಸಿ ತಾನು ಬಂಗಾಳದ ಮಣ್ಣಿನ ಪಕ್ಷ ಅನ್ನೋದನ್ನ ಸಾಬೀತುಪಡಿಸಿತ್ತು. ದಶಕಗಳಿಂದ ಬಂಗಾಳದ ಗದ್ದುಗೆ ಏರಬೇಕೆಂಬ ಬಿಜೆಪಿಯ ಕನಸು ಇದೀಗ ನನಸಾಗಿದೆ. ಈ ವಿಜಯವನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಸಮರ್ಪಿಸುತ್ತಿದೆ. मित्रों, एक बंगाल की मुख्यमंत्री जी अफवाह फैला रही हैं कि बंगाल में अगर भाजपा का शासन आया तो बाहरी लोग शासन करेंगे। मैं दीदी को बताना चाहता हूं, दीदी बंगाल का अगला मुख्यमंत्री बंगाल में ही जन्म लेने वाला, बंगाली मीडियम में पढ़ा लिखा और बंगाली बोलने वाला होगा। इतना ही है कि आपका भतीजा नहीं होगा, वो भारतीय जनता पार्टी का कार्यकर्ता। ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವಕ್ಕೆ ಬಂಗಾಳ ಒಲಿದಿದೆ. ಅಮಿತ್ ಶಾ ಚಾಣಕ್ಯ ನೀತಿಗೆ ಪಶ್ಚಿಮ ಬಂಗಾಳ ಬಿಜೆಪಿ ಪಾಲಾಗಿದೆ. 79 ವರ್ಷಗಳಿಂದ ನಿರಂಕುಶವಾದ ಕಾಂಗ್ರೆಸ್, ಟಿಎಂಸಿ ಸೇರಿದಂತೆ ಎಡಪಕ್ಷಗಳ ಆಡಳಿತದಿಂದ ಬಲಪಂಥೀಯತೆಗೆ ಬಂಗಾಳದ ಜನರ ಮನಸ್ಸು ವಾಲಿದೆ. ಹೋರಾಟ, ಗಲಾಟೆ, ಪ್ರತಿಭಟನೆ, ಹಿಂಸೆ, ಭ್ರಷ್ಟಾಚಾರ, ದೌರ್ಜನ್ಯದ ಬಲೆಯಲ್ಲಿ ನಲುಗಿದ್ದ ಪಶ್ಚಿಮ ಬಂಗಾಳದಲ್ಲಿ ಹೊಸ ಭರವಸೆಗಳು, ಆಶಾ ಭಾವನೆಗಳು ಚಿಗುರೊಡೆದಿವೆ. ಹಾಗಾಗಿನೇ ಬಂಗಾಳದ ಮೂಲೆ ಮೂಲೆಯಲ್ಲೂ ಕೇಸರಿ ಧ್ವಜಗಳು ರಾರಾಜಿಸುತ್ತಿವೆ. ಮೋದಿ, ಅಮಿತ್ ಶಾ, ಸುವೇಂದು ಅಧಿಕಾರಿಯ ಕಟೌಟ್ಗಳು ಕಮಾಲ್ ಮಾಡ್ತಿವೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಈ ಮೊದಲ ಸರ್ಕಾರದಲ್ಲಿ ಬಿಜೆಪಿಯ ಬಂಗಾಳದ ಚುಕ್ಕಾಣಿಯನ್ನ ಹಿಡಿಯುವವರು ಯಾರು? ಈ ಪ್ರಶ್ನೆಗೆ ಸದ್ಯಕ್ಕೆ ಅಧಿಕೃತ ಉತ್ತರ ಬಾರದೇ ಇದ್ರು ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರೇ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಹಾಗಾದ್ರೆ ಯಾರಿವರು ಸುವೇಂದು ಅಧಿಕಾರಿ? ಸುವೇಂದು ಅಧಿಕಾರಿ ಪ್ರಸ್ತುತ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಪ್ರಮುಖ ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ. ಬಿಜೆಪಿಗೆ ಸೇರುವ ಮೊದಲು ಅವರು ಇದೇ ಟಿಎಂಸಿಯ ಪ್ರಭಾವಿ ನಾಯಕರಾಗಿದ್ದರು. ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘ ಹಾದಿ ಸವೆಸಿರುವ ಬಿಜೆಪಿಯ ಹಿರಿಯ ನಾಯಕ ಸುವೇಂದು ತಮ್ಮ ಭದ್ರಕೋಟೆಯಾದ ನಂದಿಗ್ರಾಮ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಸುವೇಂದು ಅಧಿಕಾರಿಯವರ ರಾಜಕೀಯ ಹಾದಿ ವಿವಾದಗಳಿಂದ ಹೊರತಾಗಿಲ್ಲ. ಶಾರದಾ ಚಿಟ್ ಫಂಡ್ ಹಗರಣ ಮತ್ತು ನಾರದಾ ಸ್ಟಿಂಗ್ ಆಪರೇಷನ್ನಂತಹ ರಾಜ್ಯ ರಾಜಕಾರಣವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣಗಳಲ್ಲಿ ಇವರ ಹೆಸರು ಕೇಳಿಬಂದಿತ್ತು. ಈ ವಿವಾದಗಳ ನಡುವೆಯೂ ಅವರು ತಮ್ಮದೇ ಆದ ಪ್ರಭಾವವನ್ನು ಬೆಳೆಸಿಕೊಂಡು ರಾಜ್ಯ ರಾಜಕಾರಣದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದಾರೆ. ಗಂಗಾ ತೀರದುದ್ದಕ್ಕೂ ಬಿಜೆಪಿ ಸರ್ಕಾರ. ಗಂಗೆ ಎಂದರೆ ಪಾಪನಾಶಿನಿ. ಇದೇ ಗಂಗಾ ನದಿಯುದ್ದಕ್ಕೂ ಪರಂಪರೆಯಲ್ಲಿ ಅದೆಷ್ಟೋ ರಾಜ ಮಹಾರಾಜರು ಅದೆಷ್ಟೋ ಸಾಮ್ರಾಜ್ಯಗಳನ್ನ ಆಳಿದ್ದಾರೆ. ಈಗ ನವಭಾರತದಲ್ಲಿ ಈ ಗಂಗಾ ನದಿಯುದ್ದಕ್ಕೂ ಇರೋ 5 ರಾಜ್ಯಗಳಲ್ಲಿ 4ರಲ್ಲಿ ಬಿಜೆಪಿ ಆಡಳಿತವಿದೆ. ಗಂಗಾ ನದಿಯ ದಡದುದ್ದಕ್ಕೂ ಕೇಸರಿ ಧ್ವಜ ಹಾರಾಡುತ್ತಿದೆ.
ಉತ್ತರಾಖಂಡ್ನ ಪರ್ವತಗಳಿಂದ ಹಿಡಿದು ಗಂಗೆ ಬಂಗಾಳಕೊಲ್ಲಿ ಸೇರುವವರೆಗೆ 5 ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಂತಾಗಿದೆ. पिछले साल 14 नवंबर को जब बिहार चुनाव के नतीजे आए थे, तब मैंने यही इसी जगह से बीजेपी मुख्यालय से आप सबको कहा था, गंगा जी बिहार से आगे बहते हुए गंगा सागर तक जाती है। और आज बंगाल की जीत के साथ गंगोत्री से लेकर गंगा सागर तक कमल ही कमल खिला हुआ है। ಗಂಗೋತ್ರಿಯಿಂದ ಗಂಗಾಸಾಗರ ಬಂಗಾಳಕೊಲ್ಲಿಯವರೆಗೆ ಈ ನಡಿಗೆ ಸುಮಾರು 2525 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತದೆ. 5 ರಾಜ್ಯಗಳ ಮಣ್ಣಿಗೆ ನೀರಾವರಿಯನ್ನ ನೀಡುತ್ತದೆ. ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ. ಈ ಗಂಗಾ ನದಿ ತಟದುದ್ದಕ್ಕೂ ಒಂದೊಮ್ಮೆ ಕಾಂಗ್ರೆಸ್ ಸರ್ಕಾರಗಳು ಆಳ್ವಿಕೆ ನಡೆಸಿದ್ದವು. ಆದರೆ ಈಗ ಗಂಗಾ ನದಿಯ ತೀರದುದ್ದಕ್ಕೂ ಕೇಸರಿ ಧ್ವಜ ಹಾರಾಡುತ್ತಿದೆ. ಜಾರ್ಖಂಡ್ನ ಭದ್ರಕೋಟೆಯೊಂದನ್ನ ಮಾತ್ರ ಬಿಜೆಪಿ ವಶಪಡಿಸಿಕೊಳ್ಳೋದು ಬಾಕಿ ಇದೆ. ಉಳಿದಿರೋದೊಂದೇ ಜಾರ್ಖಂಡ್ ಕೋಟೆ. ಗಂಗಾ ನದಿ ಸಾಗುವ ಪ್ರದೇಶಗಳಲ್ಲಿ ಈಗ ಬಿಜೆಪಿ ಸರ್ಕಾರ ರಚನೆಯಾಗದಿರೋ ರಾಜ್ಯವೆಂದರೆ ಜಾರ್ಖಂಡ್ ಮಾತ್ರ. ಜಾರ್ಖಂಡ್ನಲ್ಲಿ ಪ್ರಸ್ತುತ ಹೇಮಂತ್ ಸೊರೇನ್ ಅವರ ಜೆಎಂಎಂ ಮತ್ತು ಕಾಂಗ್ರೆಸ್ ನಡುವಿನ ಸಮ್ಮಿಶ್ರ ಸರ್ಕಾರವಿದೆ. ಬಿಜೆಪಿ ಈಗ ತನ್ನ ಕಾರ್ಯತಂತ್ರವನ್ನ ಸಂಪೂರ್ಣವಾಗಿ ಜಾರ್ಖಂಡ್ ಮೇಲೆ ಕೇಂದ್ರೀಕರಿಸಿದೆ. ಬುಡಕಟ್ಟು ಜನಾಂಗವನ್ನ ಉದ್ದೇಶಿಸಿ ಬಿಜೆಪಿ ಯೋಜನೆಗಳನ್ನ ಪ್ರಕಟಿಸುತ್ತಿದೆ. ಭ್ರಷ್ಟಾಚಾರದ ವಿಷಯವನ್ನ ಎತ್ತುವ ಮೂಲಕ ಬಿಜೆಪಿ ಈ ಕೊನೆಯ ಭದ್ರಕೋಟೆಯನ್ನ ಕೆಡವಲು ಸಿದ್ಧತೆ ನಡೆಸುತ್ತಿದೆ. ಸಾಹಿಬ್ಗಂಜ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೇಸರಿ ಪ್ರಭಾವ ಬೆಳೆಯುತ್ತಿದೆ. ಆದರೆ ರಾಂಚಿಯಲ್ಲಿ ಅಧಿಕಾರ ಪಡೆಯುವುದು ಬಿಜೆಪಿಗೆ ಸವಾಲಾಗಿ ಉಳಿದಿದೆ.